ನಮಸ್ಕಾರ. ಇವತ್ತಿನ ವಿಷಯ ಈ 5 ನಿಯಮಗಳನ್ನು ಪಾಲಿಸಿ ಚಕ್ರಬಡ್ಡಿಯ ಭರಪೂರ ಪ್ರಯೋಜನ ಪಡೆಯಿರಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಆಲ್ಬರ್ಟ್ ಐನ್ಸ್ಟೈನ್ ಅವ್ರು ಹೇಳಿದ್ರಂತೆ, ಪ್ರಪಂಚದ ಅತಿ ದೊಡ್ಡ 8ನೇ ಅದ್ಭುತ ಯಾವುದು ಅಂತಂದ್ರೆ ಚಕ್ರಬಡ್ಡಿ. ನಮಗೆಲ್ಲ ಚಕ್ರಬಡ್ಡಿಯ ಮಹತ್ವದ ಅರಿವು ಇಲ್ಲದೆ ಇರೋದ್ರಿಂದ ನಾವು ನಮ್ಮ ಜೀವಮಾನದಲ್ಲಿ ಚಕ್ರಬಡ್ಡಿಯ ಪ್ರಯೋಜನವನ್ನು ಪಡೆಯುವುದಿಲ್ಲ. ನಮಗೆ ಜಾಸ್ತಿ ಬೆನಿಫಿಟ್ ತಗೋಬೇಕು ಅಂತಂದ್ರೆ ನಾವು ಈ 5 ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಮೊದಲನೇ ನಿಯಮ, ಸ್ಟಾರ್ಟ್ ಇನ್ವೆಸ್ಟಿಂಗ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಅಂದರೆ ಇವತ್ತಿನಿಂದಲೇ ನಿಮ್ಮ ಹೂಡಿಕೆಯನ್ನು ಪ್ರಾರಂಭಿಸಿ. ಆಗ ಇನ್ನೊಬ್ರು ಯಾರೋ ಹೇಳಿದ್ರಂತೆ, ಇವತ್ತು ಮಾಡಿದ್ದು ಸರಿ ಇಲ್ಲ, ನಿನ್ನೆಯಿಂದನೇ ಪ್ರಾರಂಭ ಮಾಡಬೇಕಾಗಿತ್ತು. ಡ್ಯೂರೇಷನ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು ಚಕ್ರಬಡ್ಡಿಯಲ್ಲಿ ಜಾಸ್ತಿ ಹಣವನ್ನು ಕೊಡಲಿಕ್ಕೆ. ಇದರ ಬಗ್ಗೆ ನಾವು ನಮ್ಮ ಹಲವಾರು ವಿಡಿಯೋಗಳಲ್ಲಿ ಹಲವಾರು ಬಾರಿ ಎಲ್ಲರಿಗೂ ನೆನಪಿಸಿದ್ದೇವೆ, ಸ್ಪೆಷಲ್ ಆಗಿ ಕನ್ನಡಿಗರಿಗೋಸ್ಕರ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಹಣದ ಹೂಡುವಿಕೆಯನ್ನು ಪೋಸ್ಟ್ಪೋನ್ ಮಾಡಬೇಡಿ. ಎರಡನೇದ್ದು, ಇನ್ವೆಸ್ಟ್ ರೆಗ್ಯುಲರ್ಲಿ, ಅಂದರೆ ತಪ್ಪದೆ ಹಣವನ್ನು ಹೂಡಿಕೆ ಮಾಡಿ. ಕನ್ಸಿಸ್ಟೆಂಟ್ಲಿ ಇನ್ವೆಸ್ಟಿಂಗ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹೆಲ್ಪ್ಸ್ ಇನ್ ಕ್ರಿಯೇಟಿಂಗ್ ವೆಲ್ತ್. ಅಕಸ್ಮಾತ್ ನಾವೇನಾದರೂ 1 ತಿಂಗಳು ನಮ್ಮ ಹೂಡುವಿಕೆಯನ್ನು ಮಾಡದೇ ಇದ್ರೆ ಅದು 30 ವರ್ಷಗಳ ಬಳಿಕ ಲಕ್ಷಗಟ್ಟಲೆಯಲ್ಲಿ ಬರುವಂತಹ ದುಡ್ಡು ಕಮ್ಮಿ ಆಗೋಗುತ್ತೆ. ಆದ್ದರಿಂದ ನಮ್ಮ ಸಲಹೆ, ನಿಮ್ಮ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದ್ರೂ ಕೂಡ ನಿಮಗೆ ಯಾವ ದುಡ್ಡು ಇನ್ನು ಕೆಲವಾರು ವರ್ಷ ಬೇಕಾಗಿಲ್ವೋ ಅದನ್ನ ರೆಗ್ಯುಲರ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಇನ್ಯಾವುದೇ ಒಳ್ಳೆಯ ಇನ್ಸ್ಟ್ರೂಮೆಂಟ್ ಅಲ್ಲಿ ಹಾಕೊಂಡು ಹೋಗಿ. ಈಗ ಚಕ್ರಬಡ್ಡಿಯ ಪ್ರಯೋಜನ ಪಡೆಯಲು 3ನೇ ನಿಯಮ, ಹೋಲ್ಡ್ ಇನ್ವೆಸ್ಟ್ಮೆಂಟ್ಸ್ ಫಾರ್ ಲಾಂಗ್ ಟರ್ಮ್. ಕಾಂಪೌಂಡಿಂಗ್ ಆಗೋದು ಸಿಗ್ನಿಫಿಕೆಂಟ್ ಪೀರಿಯಡ್ ಆಫ್ ಟೈಮ್ ಆದ್ಮೇಲೆ. 1-2 ವರ್ಷಕ್ಕಾಗಲ್ಲ, ಕನಿಷ್ಠ ಪಕ್ಷ 5 ವರ್ಷ ಬೇಕು. 10 ಬಹಳ ಒಳ್ಳೆಯದು, 15 ಬಹಳ ಒಳ್ಳೆಯದು, 20 ಭಾರಿ ಒಳ್ಳೆಯದು. ಆದ್ದರಿಂದ ನಾವು ಹೇಳೋದು ಕನಿಷ್ಠ 5, 10, 15, 20. ಮತ್ತೆ ನಿಮಗೆ ಏಜ್ ಕಮ್ಮಿ ಇದೆ, ವಯಸ್ಸು ಕಮ್ಮಿ ಇದೆ ಅಂದ್ರೆ 30, 35 ಕೂಡ ನಿಮಗೆ ಒಳ್ಳೆಯ ಹಣವನ್ನು ಕೊಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. Longer the period, the better it is if you hold the portfolio. ಅಕಸ್ಮಾತ್ ನಿಮ್ಮ ಶೇರಿನ ಪೋರ್ಟ್ಫೋಲಿಯೋನ ನೀವು ಸಮಯಕ್ಕಿಂತ ಮುಂಚೆ ಮಾಡಿದ್ರೆ ಹೇಗಾಗುತ್ತೆ ಅಂತಂದ್ರೆ, ಒಂದು ಟೀಕ್ ಮರವನ್ನು ನೆಟ್ಟು ಅದನ್ನು ಸಣ್ಣ ಸಸಿ ಇರುವಾಗಲೇ ಕಟ್ ಮಾಡಿದಾಗುತ್ತೆ. ನಿಮಗೆ ಅದರ ಮಹತ್ವ ಗೊತ್ತಿಲ್ಲ. ಇನ್ನು 30 ವರ್ಷದ ಮೇಲೆ ಆ ಮರದಿಂದ ಎಷ್ಟು ಲಾಭ ಬರ್ಬೋದು ಅಂತ ಊಹಿಸ್ಕೊಂಡ್ರೆ ಅವಾಗ ಗೊತ್ತಾಗುತ್ತೆ ಏನ್ ತಪ್ಪು ಮಾಡ್ತಾ ಇದ್ದೀನಿ. ಈಗ 4ನೆಯ ನಿಯಮ, ಇನ್ಕ್ರೀಸ್ ಇನ್ವೆಸ್ಟ್ಮೆಂಟ್ಸ್ ಆಸ್ ಇನ್ಕಮ್ ಇನ್ಕ್ರೀಸಸ್. ಬಹಳ ಜನ ಈ ತಪ್ಪನ್ನು ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಪಾಯಿಂಟ್ ಆಗಿ ಸೇರಿಸಿದ್ದೇನೆ. ಯಾಕಂತಂದ್ರೆ ಬಹಳ ಜನ ಅವರ ಜೀವಮಾನದಲ್ಲಿ ಪ್ರಥಮ ಬಾರಿಗೆ ಹಣವನ್ನು ಇನ್ವೆಸ್ಟ್ ಮಾಡಬೇಕಾದ್ರೆ 5,000 ರೂಪಾಯಿ ಅಂತ ಸ್ಟಾರ್ಟ್ ಮಾಡ್ತಾರೆ, SCP ಅಥವಾ SIP. ಮುಂದಿನ ದಿನಗಳಲ್ಲಿ ಅವರಿಗೆ ಸಂಬಳ ಜಾಸ್ತಿ ಆಗ್ತಾ ಇದ್ದ ಹಾಗೆ, ಆದಾಯ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅವರು ಅವರ SIP SCP ಅಮೌಂಟ್ ಅನ್ನ ಜಾಸ್ತಿ ಮಾಡುವುದೇ ಇಲ್ಲ. ಉದಾಹರಣೆ ಕೊಡ್ತಾ ಇದ್ದೇನೆ, 5,000 ರೂಪಾಯಿಯನ್ನು 25 ವರ್ಷ 15% ಬರುವಂತಹ ಷೇರುಗಳಲ್ಲಿ ಹಾಕಿದ್ರೆ ನಿಮಗೆ ಲಭ್ಯ ಆಗೋದು 1.37 crores. ಅದೇ 5,000ಕ್ಕೆ ನೀವು ಪ್ರತಿ ವರ್ಷ 5% ಜಾಸ್ತಿ ಹಾಕೊಂಡು ಹೋಗ್ತೇನೆ ಅಂತಂದ್ರೆ ಫೈನಲ್ ಅಮೌಂಟ್ ಕೊನೆಯಲ್ಲಿ 1.91 crores ಆಗುತ್ತೆ. ಇದಕ್ಕೆ ನಾವು ಸ್ಟೆಪ್ ಅಪ್ SCP ಅಂತ ಕರೀತೇವೆ. ಇದರ ಬಗ್ಗೆ ನಾವು ಹಲವಾರು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ನಲ್ಲಿ ಮಾಡಿದ್ದೇವೆ. ದಯವಿಟ್ಟು ಹುಡುಕೊಂಡು ಅದನ್ನು ನೋಡಿ ಜಾಸ್ತಿ ಡೀಟೇಲ್ಸ್ ಪಡೆದುಕೊಳ್ಳಿ. ನಮ್ಮ ಚಕ್ರಬಡ್ಡಿಯಲ್ಲಿ ಜಾಸ್ತಿ ಬೆನಿಫಿಟ್ ಪಡ್ಕೊಳ್ಳಿಕ್ಕೆ 5ನೆಯ ನಿಯಮ, ಚೂಸ್ ದ ರೈಟ್ ಇನ್ವೆಸ್ಟ್ಮೆಂಟ್. ನಿಮಗೆ ದುಡ್ಡು ಜಾಸ್ತಿ ಮಲ್ಟಿಪ್ಲೈ ಆಗಬೇಕು ಅಂತಂದ್ರೆ ರೇಟ್ ಆಫ್ ರಿಟರ್ನ್ ಜಾಸ್ತಿ ಇರಬೇಕು. ನೀವೇನಾದರೂ ಅದನ್ನ FD ಅಲ್ಲಿ ಹಾಕಿದ್ರೆ ನಿಮಗೆ ಸಿಕ್ಕುವುದು 5-6%. ಮತ್ತೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ ಮೇಲೆ ಮತ್ತೆ 30% ಕಮ್ಮಿ ಆಗುತ್ತೆ. ಅಲ್ಲಿಗೆ ನೀವು ಎಷ್ಟೇ ಕಷ್ಟಪಟ್ಟರು ಕೂಡ FD ಯಲ್ಲಿ ಸಂಪತ್ತನ್ನು ಗಳಿಸ್ಲಿಕ್ಕೆ ಆಗೋದಿಲ್ಲ. ದೊಡ್ಡ ಮೊತ್ತದ ಹಣವನ್ನು ಕ್ರೋಢೀಕರಣ ಮಾಡ್ಕೊಳಕ್ ಆಗೋದಿಲ್ಲ. ಅದೇ ಹಣವನ್ನು ನೀವೇನಾದರೂ ಷೇರು ಮಾರುಕಟ್ಟೆಯಲ್ಲಿ ಹಾಕಿದ್ರೆ ಅಲ್ಲಿ 12, 15, 18, 20% ವರೆಗೂ ಬರುವಂತ ಚಾನ್ಸಸ್ ಇರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಹಣವನ್ನು ಸಂಗ್ರಹಣೆ ಮಾಡಬಹುದು. ಮತ್ತೆ ಅದರಲ್ಲಿನ ಡಿಫರೆನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಷೇರು ಮಾರುಕಟ್ಟೆಯ ಮಹತ್ವ ಏನು ಅಂತ. ಈಗ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ನೀವು ಆಟೋ ರಿಕ್ಷಾದಲ್ಲಿ ನಿಮ್ಮ ಪ್ರಯಾಣವನ್ನು ನಡೆಸಿದ್ದೀರಿ, ಅದರ ಬದಲಾಗಿ ಲಕ್ಸುರಿ ಕಾರಲ್ಲಿ ಹೋದ್ರೆ ಹೇಗಿರುತ್ತೆ ಅಂತ ಕೇಳ್ತಾ ಇದ್ದೇನೆ. ಈ ಎಲ್ಲ
5 ವಿಷಯಗಳನ್ನು ಯಾರು ಗಮನದಲ್ಲಿಟ್ಕೊಳ್ತಾರೋ ಮತ್ತು ಅದರಂತೆ ಅನುಷ್ಠಾನಕ್ಕೆ ತರ್ತಾರೋ ಅವರು ಮುಂದಿನ ದಿನಗಳಲ್ಲಿ ಬೇಕಾದಷ್ಟು ಯಶಸ್ಸನ್ನು ಕಾಣ್ತಾರೆ ಫೈನಾನ್ಷಿಯಲ್ ವೈಸ್. ಮತ್ತೆ ಈ ವಿಡಿಯೋ ಬಹಳ ರೇರು, ತುಂಬಾ ಜನಕ್ಕೆ ಈ ವಿಷಯ ಗೊತ್ತಿಲ್ಲ, ಕನ್ನಡಿಗರಿಗೆ ಸ್ಪೆಷಲ್ ಆಗಿ. ಅದಕ್ಕೋಸ್ಕರ ನನ್ನ ವಿನಂತಿ, ಈ ವಿಡಿಯೋನ ಕರ್ನಾಟಕದ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ.